ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜೇಶ್ವರಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತೊಂದು ಬ್ಲಾಗ್ ಬಂದು ನನ್ನ ಮಗಳ ಫಸ್ಟ್ ಇಯರ್ ಬರ್ತಡೇ ಫೋಟೋ ಹೇಗಿದೆ, ಬರ್ತಡೇ ಸೆಲೆಬ್ರೇಷನ್ನ ಎಲ್ಲಿ ಮಾಡಿದ್ವಿ, ಬರ್ತ್ಡೇ ಸೆಲೆಬ್ರೇಷನ್ಗೆ ಯಾರೆಲ್ಲ ಬಂದಿದ್ರು, ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಎಷ್ಟು ಗ್ರ್ಯಾಂಡಾಗಿ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಆಲ್ಬಮ್, ನನ್ನ ಮಗಳು ಫಸ್ಟ್ ಇಯರ್ ಬರ್ತಡೇ ಆಲ್ಬಮ್ ಇಷ್ಟು ಕ್ಯೂಟಾಗಿದ್ದಾಳೆ ನೋಡಿ ನನ್ನ ಮಗಳು. ಓಕೆ ಫೈನ್, ಇದು ತೋರ್ಸೋದಕ್ಕಿಂತ ಮುಂಚೆನೇ ನಾನು ಸೀಮಂತ ಶಾಸ್ತ್ರ ಹೇಗಾಯಿತು ಅಂತ. ನಂದು ಸೀಮಂತ ಶಾಸ್ತ್ರ 10ನೇ ತಾರೀಕು 2ನೇ ತಿಂಗಳು 2019. ನಂದು ಸೀಮಂತ ಶಾಸ್ತ್ರ ಬಂದು ನಮ್ಮ ವಿಲೇಜಲ್ಲಿ ಆಗಿದ್ದು ಸಂಡೇ ಇತ್ತು ನಂದು ಸೀಮಂತ ಶಾಸ್ತ್ರ. ನೋಡಿ, ಇದು ನಮ್ಮ ವಿಲೇಜಲ್ಲಿರೋ ದೇವ್ರ ಮನೆ. ಸಿಂಪಲಾಗಿ ಪೂಜೆ ಮಾಡ್ಕೋತಾರೆ ಅಲ್ಲೆಲ್ಲ. ನಾನು ನನ್ನ ಹಸ್ಬೆಂಡ್ ಫೋಟೋ ಇದು. ತುಂಬ ಕ್ಯೂಟಾಗಿತ್ತು. ಅಂದರೆ ನಾವು ಫೋಟೋಗ್ರಾಫರ್ ಬಂದಿರಲಿಲ್ಲ ಆ ಟೈಮ್ಗೆ, ಅದಕ್ಕೆ ಫೋನಲ್ಲಿ ಫೋಟೋಗಳು ತಗೊಂಡಿದ್ವಿ. ಅದನ್ನೇ ಪ್ರಿಂಟ್ ಹಾಕ್ಸಿದ್ದೀವಿ ನಾವು. ನೋಡಿ ಯಾವ ಥರ ಇದೆ. ಇದು ನಮ್ಮ ತಂದೆ ಮನೆ ಕಡೆಯಿಂದ ಒಂದು ಬಸ್ ಮಾಡ್ಕೊಂಡು ಜನ ಬಂದಿದ್ದರು. ಈ ನೆನಪುಗಳೆಲ್ಲ ಈ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಹಸ್ಬೆಂಡು, ಇವ್ರು ನಮ್ಮ ದೊಡ್ಡ ಅಕ್ಕ. ಅವ್ರದ್ದೊಂದು ಫೋಟೋನೂ ಇರಲಿಲ್ಲ. ಮತ್ತು ಇದು ಶಾಸ್ತ್ರಗಳು ಮಾಡ್ತಾರಲ್ಲ ಮಾಮೂಲಿ, ಅದು ಶಾಸ್ತ್ರ ಫೋಟೋಗಳು ಇದೆಲ್ಲ. ನೋಡಿ, ಇವರೆಲ್ಲ ನಮ್ಮ ಫ್ಯಾಮಿಲಿಯವರು. ಇವರು ನಮ್ಮ ಅತ್ತಿಗೆ, ಇವರು ನಮ್ಮ ಯಜಮಾನ್ರವರ ದೊಡ್ಡಪ್ಪಾಜಿ. ಇವ್ರಿಗೆ 93 ವರ್ಷ ಆಗಿತ್ತು, ಪಾಪ ತೀರ್ಕೊಂಡ್ರು. ಆ ಟೈಮಲ್ಲಿ ಇದ್ದರು ಅವರು. ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ ಆ ಫೋಟೋ. ಇದು ಬಂದು ನಾನು ವಾರ್ಗಿತಿ ಹರಿಣಿ ಅಕ್ಕ, ಮತ್ತು ಇವರು ನಮ್ಮ ಮಮತಾ ಅಕ್ಕ. ಫ್ಯಾಮಿಲಿಯವರು, ನಮ್ಮ ಅಪ್ಪನ ತಮ್ಮದಿರು, ಹಾಗೆ ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಡ್ಯಾಡಿ. ಈ ಅಜ್ಜಿ ಬಂದು ನಮ್ಮ ಯಜಮಾನ್ರವರ ದೊಡ್ಡಪ್ಪಾಜಿ ಅವ್ರ ವೈಫು ಇನ್ನೂ ಇದ್ದಾರೆ. ಪೇನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನ್ನ ಸೀಮಂತ ಮಾಡಿಸ್ಕೊಳ್ಳಲ್ವ ಅನ್ನೋದೊಂದು ಡೌಟ್ ಇತ್ತು. ಚಿಕ್ಕಮ್ಮ, ಇವರು ನಮ್ಮ ಚಿಕ್ಕಮ್ಮ, ಅವರ ಅಕ್ಕ ತಂಗಿರಿ. ಇವರು ನಮ್ಮ ಭಾವ, ಇವರು ನಮ್ಮ ಸಿಸ್ಟರ್ಸು, ನಮ್ಮ ತಾಯಿ ಮನೆ ಕಡೆಯವರು, ಸಂಬಂಧಿಕರೆಲ್ಲ. ಅಂತ ಇವರು ನಮ್ಮ ಸಿಸ್ಟರ್, ನಮ್ಮ ಭಾವ. ನಮ್ಮ ಮ್ಯಾರೇಜ್ಗೆ ನಾವು ಹೋಗಿದ್ವಿ, ಆಗ ತಗೊಂಡಿದ್ದು ಸೆಲ್ಫಿ ಫೋಟೋ ಇದು. ಇದು ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಫೋಟೋ. ನನ್ನ ತಂಗಿ ಈಗ ಸೀಮಂತ ಶಾಸ್ತ್ರದ ಫೋಟೋ ನೋಡಿದ್ರಿ. ಈಗ ತೊಟ್ಲು ಶಾಸ್ತ್ರದ ಫೋಟೋ ತೋರಿಸ್ತೀನಿ ನಾನು. ಇದು ನನ್ನ ಮಗಳು ಪಾವನ. 9 ಮಂತ್ಸ್ಗೆ ತೊಟ್ಲು ಶಾಸ್ತ್ರ ಮಾಡಿದ್ವಿ ನಾವು ಊರಲ್ಲಿ. ತೊಟ್ಲು ಶಾಸ್ತ್ರ ಮಾಡಿದ್ವಿ ನಾವು 9 ಮಂತ್ಸ್ಗೆ. ಯಾವ ರೀತಿ ಇದೆ ನೋಡಿ. ತುಂಬ ಕ್ಯೂಟಾಗಿದ್ಲು ನನ್ನ ಮಗಳು, ತುಂಬ ಚೆನ್ನಾಗೂ ಇದ್ಲು, ಸಖತ್ತಾಗಿ ಕಾಣ್ತಿದ್ಲು. ನಮ್ಮ ತಾಯಿ ನಿಮಗೆ ಗೊತ್ತಿದೆ. ಇವ್ರು ನಮ್ಮ ತಂದೆ, ತೊಟ್ಲುಗೆ ಪೂಜೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ತಂದೆ. ಎಲ್ಲ ನಮ್ಮ ಸಂಬಂಧಿಕರಾಗಬೇಕು, ನಮ್ಮ ವಿಲೇಜ್ ಅವರು. ಹಾಗೆ ತುಂಬ ಜನ ಬಂದಿದ್ದಾರೆ.
ಮಂಜುನಾಥ್ ಭಾವ ಅಂತ. ಮಧ್ಯದಲ್ಲಿರೋನು ಅವ್ರ ಮಗ ಪೂರ್ವಜ್ ಅಂತ. ಅವನಿಗಂತೂ ನನ್ನ ಮಕ್ಳ ಕಂಡ್ರೆ ತುಂಬ ಇಷ್ಟ. ಅವನಿಗಂತೂ ನಾನು ಚಿಕ್ಕವಳಿದ್ದಾಗ ಈ ರೀತಿ ಇದ್ದೆ ನಾನು ಚಿಕ್ಕದ್ರಲ್ಲಿದ್ದಾಗ ತೆಗ್ಸಿರೋ ಫೋಟೋ ಇದು. ಈ ಥರ ಕ್ಯೂಟಾಗಿದ್ದೀನಿ. ಅವಳ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಹೇಗೆ ಮಾಡಿದ್ವಿ ಅಂತ ನೋಡಿ. ಫಸ್ಟ್ ಇಯರ್ ಬರ್ತ್ಡೇ ನಮ್ಮ ತಂದೆ ಮನೆಯಲ್ಲೇ ಮಾಡಿಸಿದ್ದು ಇದನ್ನು. ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ. ಹಲ್ಲು ಬೆಳೆದಿತ್ತು ನೋಡಿ, ಹಲ್ಲು ಎಷ್ಟು ಚೆನ್ನಾಗಿದೆ. ಸರ ಮಾಡಿಸ್ಕೊಟ್ಟಿದ್ರು ನಮ್ಮ ತಂದೆ ಮನೆಯಲ್ಲಿ ಇದನ್ನ. ನಮ್ಮ ಬ್ರದರ್ಸು ಸಿಸ್ಟರ್ಸು, ನಮ್ಮ ಬ್ರದರು, ನಮ್ಮ ತಂದೆ ಕೇಕ್ ಮಾಡಿಸ್ಕೊಟ್ಟಿದ್ದು ಇದನ್ನು ನನ್ನ ಮಗಳಿಗೆ. ಪರಿಪೂರ್ಣ ಅಂತ ಅವಳ ಹೆಸರು. 6 kgನೇನೋ ಮಾಡಿಸಿದ್ವಿ ನಾವು. ಇವರು ನಮ್ಮ ಭಾವ, ನಮ್ಮ ಅಕ್ಕ, ಇವರು ನಮ್ಮ ಆಂಟಿ, ಇವರು ಮಂಜುನಾಥ್ ಭಾವ, ಇವರು ನಮ್ಮ ಅಣ್ಣ, ಇವರು ನಮ್ಮ ಹಸ್ಬೆಂಡ್, ಇವರು ಗೊತ್ತಲ್ಲ. ಇವರು ನಮ್ಮ ಎರಡನೇ ಭಾವ ಮತ್ತು ಎರಡನೇ ಅಕ್ಕ, ಮಂಜುನಾಥ್ ಅಂತ ಮತ್ತು ಮಮತಾ ಅಂತ. ಇವರಿಬ್ಬರು ತುಂಬ ಫ್ರೆಂಡ್ಲಿಯಾಗಿರ್ತಾರೆ, ಏನೇ ಕಷ್ಟಕ್ಕೂ ಸ್ಪಂದಿಸ್ತಾರೆ.
ನನ್ನ ಮಗಳು ಈ ಪೇಜ್ ಅಂತ ನಂಗೆ ತೋರ್ಸೋಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನ ಮಗಳು ಹುಟ್ಟಿದಾಗ ನಾವು ಫೋಟೋಶೂಟ್ ಮಾಡಿದ್ದು, ಅಂದರೆ ಹಾಸ್ಪಿಟಲಲ್ಲೇ ಅವರ ಡಾಕ್ಟ್ರ್ ಡೆಲಿವರಿ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಕೇಳ್ಕೊಟ್ಟಿದ್ದು ಪಾಪುನ. ನಮ್ಮ ಚಿಕ್ಕಮ್ಮ ಇವರಂತೂ ನಮ್ಮ ತಾಯಿ ಹೇಗೆ ಹಾಗೇ ಇವರು ನಮಗೆ ಎರಡನೇ ತಾಯಿ ಥರ. ಅಂದರೆ ಅಷ್ಟು ಪ್ರೀತಿಯಾಗಿ, ಅಷ್ಟು ಯಾರಿಗೇನೇ ಕಷ್ಟ ಆದರೂ ಫಸ್ಟ್ ಬಂದು ನಿಂತ್ಕೋತಾರೆ. ಇವರು ನಮ್ಮ ತಾಯಿ ಹೆಂಗೆ ಇವರು ಹಂಗೆ ನಮಗೆ ತಾಯಿನೇ. ನಮ್ಮ ಚಿಕ್ಕಮ್ಮ ಇವರು ನಮ್ಮ ಅಕ್ಕ ಮಮತಕ್ಕ ಎಲ್ಲದಕ್ಕೂ ಇವ್ರು ಸಪೋರ್ಟ್. ಅಂದರೆ ಇವರು ಹೆಂಗೆ ಅಂದರೆ ಯಾರು ಕಷ್ಟದಲ್ಲಿದ್ದರೂ ಇವ್ರು 3 ಜನಕ್ಕೂ ಒಂದೇ ಗುಣ. ಯಾರಾದರೂ ಕಷ್ಟದಲ್ಲಿದ್ದರೂ ಫಸ್ಟು ಒಳ್ಳೆಯವರು ಕೆಟ್ಟವರು ನೋಡೋಲ್ಲ, ಹೆಲ್ಪಿಂಗ್ ನೇಚರ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ನೋಡಿ ನನ್ನ ಮಗಳು ಹುಟ್ಟಿದಾಗ ಎಷ್ಟು ಕ್ಯೂಟಾಗಿದ್ದಾಳೆ. ಅವ್ರ ತಂದೆಗಂತೂ ಖುಷಿ. ಮಿಡ್ನೈಟಲ್ಲಿ ಆ್ಯಕ್ಚುಲಿ ಅವಳದು ಡೆಲಿವರಿ ಆಗಿದ್ದು ಫೆಬ್ರವರಿ 22. ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ. ಇವರು ನಮ್ಮ ಡಾಕ್ಟ್ರು ಭಾರತಿ ಡಾಕ್ಟ್ರು ಅಂತ ನೋಡಿ. ಡೆಲಿವರಿ ಮಾಡಿಬಿಟ್ಟು ಕರ್ಕೊಂಬಂದು ಹೆಣ್ಮಗು ಅಂತ ಕೊಟ್ಟಿದ್ದು. ನಮ್ಮ ತಂದೆ ಹೇಗೆ ಎತ್ಕೊಂಡಿದ್ದಾರೆ. ಅವ್ರಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಹೆಣ್ಮಗು ಆಯಿತು ಅಂದ ತಕ್ಷಣ ತುಂಬ ಖುಷಿಪಟ್ಟರು. ಇವ್ರು ನಮ್ಮ ಬ್ರದರು. ನಮ್ಮ ಅಣ್ಣನೇ ಅಷ್ಟು ಮಿಡ್ನೈಟಲ್ಲಿ ಕಾರಲ್ಲಿ ಕರ್ಕೊಂಡು ಹೋದ. ನಮ್ಮ ತಂದೆಗಂತೂ ಫುಲ್ ಖುಷಿಯಾಗೋಯ್ತು. ಹೆಣ್ಪಾಪು ಎಷ್ಟು ಕ್ಯೂಟಾಗಿದ್ದಾಳೆ ಅಂತ. ನಮ್ಮ ಅಕ್ಕ ಅವರೆಲ್ಲ ಖುಷಿ ಪಡ್ತೀರಿ ನೋಡಿ. ನಮ್ಮ ತಂದೆ ಎಷ್ಟು ಖುಷಿಯಾಗಿ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಹೇಳ್ತಾಯಿದ್ರು. ನಮ್ಮ ಅಕ್ಕನಿಗೆ ತಲೆ ಸಾವ್ರಿ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಪೇಜು. ನನ್ನ ತಂಗಿ ಗಂಡ. ನಮ್ಮ ಅಕ್ಕನ ಮಗ ಎರಡನೇವನು ಗುರು ಅಂತ ಇವನು ನಮ್ಮ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ. ನಮ್ಮ ತಂದೆ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿದ್ದು. ಹಾಗೆಯೇ ನಮ್ಮ ಯಜಮಾನರು ಮತ್ತು ನಮ್ಮ ತಂದೆನೂ ಸೇರಿ ಬರ್ತ್ಡೇ ಮಾಡಿದ್ದು. ಇದು ನನ್ನ ಮೊಮ್ಮಗಳು ಬರ್ತ್ಡೇ ಅಂತ ಅವರು ತುಂಬ ಖುಷಿಯಿಂದ ಮಾಡಿದ್ದು. ನಮ್ಮ ತಂದೆಗೆ ಆ್ಯಕ್ಚುಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗಂದರೆ ಜಾಸ್ತಿ ಪ್ರೀತಿ. ಅವ್ರಿಗೆ ತುಂಬ ಖುಷಿ ಹೆಣ್ಮಕ್ಳು ಕಂಡ್ರೆ. ಅದಕ್ಕೆ 4 ಜನ ಹೆಣ್ಮಕ್ಳು, ಒಂದಿನ ಅವರು ಭೇದ ಭಾವ ಮಾಡಿಲ್ಲ. ಅವರು ತುಂಬ ಖುಷಿ ಪಡ್ತಾರೆ. ಎಲ್ಲರೂ 4 ಜನನೂ ನನಗೆ 4 ಲಕ್ಷ್ಮೀ ಇರ್ತಾರೆ. ಹೆಣ್ಮಕ್ಳನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಹಾಗೆಯೇ ನನ್ನ ಹಸ್ಬೆಂಡು ಅಷ್ಟೇ. ತುಂಬ ಖುಷಿ ಆಯಿತು. ಎಲ್ಲರೂ ಸೇರ್ಕೊಂಡು ತುಂಬ ಖುಷಿಯಿಂದನೇ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ, ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ. ಹಾಗೆ ಲೈಕು ಕೊಡಿ, ಕಮೆಂಟು ಮಾಡಿ. ಏನಾದ್ರು ತಪ್ಪಿದರೆ ತಿದ್ಕೊಳ್ಳೋ ಕೆಲಸ ಮಾಡೋಣ. ಹಾಗೇನೆ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಮತ್ತೆ ನಾಳೆ ಹೊಸ ವ್ಲಾಗ್ ಜೊತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.